ನಮಸ್ಕಾರ. ನಾನು ನಿಮ್ಮ ಧರಣೇಂದ್ರ ಜೈನ್, ಸಿರ್ಸಿ, ಕಂಚಿಕೊಪ್ಪ ತಾಲೂಕು. ಇವತ್ತು ಈ ದಿನ ಅಂದರೆ ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದಂತೆ ನಾವು ಈ ತಾಯಿಯ ಒಂದು ಸನ್ನಿಧಾನವನ್ನು ಇಲ್ಲಿ ಮಾಡ್ತಾ ಇದ್ದೇವೆ, ಅಂದರೆ ನಿರ್ಮಾಣ ಮಾಡ್ತಾ ಇದ್ದೇವೆ. ಇಲ್ಲಿ ನೊಂದು ಬಂದಂಥ ಒಂದು ಭಕ್ತರಿಗೆ ಒಳ್ಳೆಯದಾಗಬೇಕು. ಯಾಕೆ ಅಂತ ಹೇಳಿದರೆ, ಇಷ್ಟು ಜನರಿಗೆ ಕಷ್ಟ ಇದ್ದಂಥ ಜನರಿಗೆ ಆ ತಾಯಿ ಹೇಳಿದಾಳೆ, ಕಷ್ಟ ಇದ್ದಂಥ ಜನರಿಗೆ ಅದು ಏನೇ ಕಷ್ಟ ಇರಲಿ, ಆ ಬಂದಂಥ ಆ ಭಕ್ತರಿಗೆ ನನ್ನ ಸನ್ನಿಧಾನಕ್ಕೆ ಒಂದು ಹೇಳಿಕೆ ಹೇಳಿದಂಥ ಸಂದರ್ಭದಲ್ಲಿ, ಒಂದು ಹಣಕಾಯಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಎಷ್ಟೇ ಕಷ್ಟ ಇದ್ದರೂ ಆ ಕ್ಷಣದಲ್ಲೇ ಬಗೆಹರಿಸಿ ಕೊಡುತ್ತೇನೆ, ನಾನು ನಿನ್ನಿಂದ ನಾನು ಇಲ್ಲಿ ನೆಲೆಸಿದ್ದೇನೆ ಅಂತ ಹೇಳಿ ಆ ತಾಯಿಯ ವಚನದಂತೆ ಇವತ್ತು ನಾವು ಸಹ ಇಲ್ಲಿ ಆ ತಾಯಿಯ ಆಜ್ಞೆಯಂತೆ ನಾವು ಇಲ್ಲಿ ನಾಗಚೌಡೇಶ್ವರಿಯ ಸನ್ನಿಧಾನವನ್ನು ನಾವು ಮಾಡ್ತಾ ಇದ್ದೇವೆ. ಆ ನಾಗಚೌಡೇಶ್ವರಿ ಸನ್ನಿಧಾನ ಇವತ್ತು ಕಟ್ಟಿದ್ದೇವೆ. ಸದ್ಯ ಇನ್ನೊಂದು 15 ದಿವಸದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದೇವೆ, ನಾಗಚೌಡೇಶ್ವರಿ ಸನ್ನಿಧಾನ. ಯಾಕೆಂತ ಹೇಳಿದರೆ, ಎಷ್ಟೋ ಜನ ಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಈಗ ಎಷ್ಟೋ ಜನ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಹಿಂಗಾಗಿದೆ, ನನಗೆ ತೊಂದರೆ, ಇದನ್ನು ಸರಿಪಡಿಸಿ ಕೊಡಮ್ಮ ಅಂತ ಕೇಳಿದಂಥ ಸಂದರ್ಭದಲ್ಲಿ ಆ ಕ್ಷಣದಲ್ಲೇ ಎಷ್ಟೋ ಒಳ್ಳೆಯದಾದಂಥ ಉದಾಹರಣೆಗಳು ಇದೆ. ಯಾಕೆಂತ ಹೇಳಿದರೆ, ನಾವು ಹೇಳಿದಂಥ ಸಂದರ್ಭದಲ್ಲಿ ಇಂಥದ್ದಾಗಿದೆ, ನಿಮ್ಗೆ ಇಂಥದ್ದಾಗತ್ತೆ ಹೋಗಿ ಅಂತ ಹೇಳಿದಾಗ, ಈಗ ಅದು ಹಣ ಬರೋದಿರ್ಬೋದು, ಅಥವಾ ಏನಾದ್ರು ಆರೋಗ್ಯ ಸಮಸ್ಯೆ ಇರ್ಬೋದು, ಏನೇ ಸಮಸ್ಯೆ ಇರ್ಬೋದು, ಇಂಥದ್ದೊಂದು ಸಮಸ್ಯೆ ಇದೆ, ನಿಮಗದು ಕಡಿಮೆ ಆಗತ್ತೆ ಹೋಗಿ ಅಂತ ನಾವು ಹೇಳಿ ಕಳಿಸಿದಂಥ ಸಂದರ್ಭದಲ್ಲಿ ಹೇಳಿ 15 ದಿವಸದೊಳಗೆ ಕಡಿಮೆ ಆದಂಥ ಉದಾಹರಣೆಗಳು ಸಾಕಷ್ಟಿವೆ. ಯಾಕೆಂತ ಹೇಳಿದರೆ, ಒಂದು ಊದುಬತ್ತಿ ಹಚ್ಚಕ್ಕಾಗದೇ ಇರುವಂಥ ಒಂದು ಸಂದರ್ಭ, ಯಾವತ್ತು ಊದುಬತ್ತಿ ಹಚ್ಚಕ್ಕಾದ ತಾಯಿ, ನಿನಗೆ ಒಂದು ಊದುಬತ್ತಿನೂ ಹಚ್ಚಕ್ಕೆ ನನ್ನ ಹತ್ರ ಕಾಸಿಲ್ಲ, ದುಡ್ಡಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಯಾಕೆ ಸಿಲುಕಿಸಿದೆಯಾ ಅಂತ ಕೇಳಿದಂಥ ಪ್ರಶ್ನೆಗಳು ನಾನು ಎಷ್ಟೋ ಉದಾಹರಣೆಗಳಿದೆ. ಆಗ ಆ ತಾಯಿ ಹೇಳಿದಂಥ ಸಂದರ್ಭದಲ್ಲಿ, ಚಿಂತಿಸದಿರು, ನಾನು ಇದ್ದೇನೆ, ನಿನ್ನ ಒಂದು ಸನ್ನಿಧಾನಕ್ಕೆ ನಾನು ಇದ್ದೇನೆ ಅಂತ ಹೇಳಿ ಆ ವಚನ ಕೊಟ್ಟಂಥ ಸಂದರ್ಭ. ಇಲ್ಲಿ 2 ಬೆಟ್ಟಗಳ ಮಧ್ಯೆ ನಾನು ನೆಲೆ ನಿಂತಿದ್ದೇನೆ, ನಿನ್ನಿಂದ ಒಂದು ಕಾರ್ಯ ಆಗಬೇಕು ಅಂತ ಹೇಳಿ ಆ ತಾಯಿ ವಚನ ಕೊಟ್ಟಂಥ ಸಂದರ್ಭದಲ್ಲಿ ಈ ದಿವಸ ನಾವು ಇಲ್ಲಿ ಗರ್ಭಗುಡಿಯನ್ನು ಮಾಡ್ತಿದ್ದೇವೆ. 2014ರಲ್ಲಿ ನಾವು ಪರಿವಾರ ದೇವತೆಗಳನ್ನ ನಾವು ಮಾಡಿದ್ದೆವು. ಈ ದಿನ ಇಲ್ಲಿ ಈ ದೇವಿಯ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡ್ತಿದ್ದೇವೆ. ಒಳ್ಳೆಯದಾಗಲಿ ಜನರಿಗೆ ಅಂಥೇಳಿ ನಾವು ಆ ಉದ್ದೇಶಪೂರ್ವಕವಾಗಿ ಜನರಿಗೆ ಒಳ್ಳೆಯದಾಗಬೇಕು, ಬಂದಂಥ ಭಕ್ತರಿಗೆ, ಈ ತಾಯಿ ನಂಬಿದಂಥ ಭಕ್ತರಿಗೆ ಒಳ್ಳೆಯದಾಗಬೇಕು ಅಂಥೇಳಿ ನಮ್ಮ ಆಸೆ, ಬಿಟ್ಟರೆ ಬೇರೆ ಏನಿಲ್ಲ. ಆ ತಾಯಿಯಿಂದ ಬಂದಂಥ ಭಕ್ತರಿಗೆ, ಇಲ್ಲಿ ಬೇಡಿಕೊಂಡು ಬಂದಂಥ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹರಿಸ್ತೇವೆ. ನಮಸ್ಕಾರ.